ನಿನ್ನೆ ಮೊನ್ನೆಯಿಂದ ಒಂದು ವಿಡಿಯೋ ತುಂಬಾನೇ ಓಡಾಡ್ತಿದೆ. ಯಾವುದಪ್ಪ ಅಂದರೆ ದರ್ಶನ್ ಸರ್ ಬರ್ತ್ಡೇ ದಿನ ಅಭಿಮಾನಿಯೊಬ್ಬರು ದರ್ಶನ್ ಸರ್ ಹಾಗೆ ಸುದೀಪ್ ಸರ್ ಇಬ್ಬರು ಒಟ್ಟಿಗೆ ಇರುವಂಥ ಒಂದು ಫೋಟೋನ ದರ್ಶನ್ ಸರ್ಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ. ಅದು ಹೋದಾಗ ದರ್ಶನ್ ಸರ್ ಅದನ್ನು ಇಸ್ಕೊಳ್ಳೋದಿಲ್ಲ, ಹಾಗೆ ಮುಂದೆ ತಳ ಹಾಕ್ತಾರೆ. ಅದು ಎಷ್ಟೋ ಜನ ಸುದೀಪ್ ಸರ್ ಅಭಿಮಾನಿಗಳಿಗೆ ಬೇಜಾರಾಗಿದೆ, ಹಾಗೆ ದರ್ಶನ್ ಸರ್ ಅಭಿಮಾನಿಗಳಿಗೂ ಕೂಡ ಬೇಜಾರಾಗಿದೆ. ಏನಕ್ಕೆ ದರ್ಶನ್ ಸರ್ ಈ ಥರ ಮಾಡಿದ್ರು, ದರ್ಶನ್ ಅವರು ಈ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು. ಹಾಗೆ ನೆನ್ನೆ ನಡೆದಂತಹ D25 ಪರ್ವದಲ್ಲಿ ದರ್ಶನ್ ಸರ್ ಒಂದು ಸ್ಪೀಚನ್ನ ಕೊಡ್ತಾರೆ. ಆ ಸ್ಪೀಚಲ್ಲಿ ಹೇಳ್ತಾರೆ, ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ರಾಮಮೂರ್ತಿ ಅವರು, ನನ್ನನ್ನು ಗುರುತಿಸಿ ಇಂಡಸ್ಟ್ರಿಗೆ ಕರ್ಕೊಂಬಂದಿದ್ದು ರಾಮಮೂರ್ತಿ ಅವರು, ಆ ಅರ್ಹತೆ ನಾನು ಯಾರಿಗೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಈ ಮಾತನ್ನು ಏನಕ್ಕೆ ಹೇಳಿದ್ದಾರೆ ಅಂತ ಅಂದರೆ 7 ವರ್ಷ ಆಯಿತು ಆಯಿತಾ. ಈ ಮಾತು ಸುಮಾರು ಸತಿ ಬಂದಿದೆ ಆಯಿತಾ, ನನ್ನ ಕರ್ಕೊಬಂದಿದ್ದು ರಾಮಮೂರ್ತಿ ಅವರು ಅಂತ ದರ್ಶನ್ ಸರ್ ಸುಮಾರು ಸತಿ ತುಂಬ ಕಡೆ ಈ ಮಾತನ್ನು ಹೇಳಿದ್ದಾರೆ ಆಯಿತಾ. ಯಾವಾಗಲೂ ಒಂದು ಇಂಟರ್ವ್ಯೂಲಿ ಸುದೀಪ್ ಸರ್ ಹೇಳಿರ್ತಾರೆ, ನನಗೆ ಆಫರ್ ಬಂದಿತ್ತು ಮೆಜೆಸ್ಟಿಕ್ಕು, ಸೊ ನಾನು ಅದನ್ನು ಮಾಡೋಕ್ಕೆ ಅವಾಗ ರೆಡಿ ಇರಲಿಲ್ಲ, ನಾನು ದರ್ಶನ್ ಅವರ ಪ್ರಿಫರ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರೊಡ್ಯೂಸರ್ ಆದಂತಹ ರಾಮಮೂರ್ತಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಹೌದು, ಸುದೀಪ್ ಅವರು ಪ್ರಿಫರ್ ಮಾಡಿದ್ರು, ಆಮೇಲೆ ದರ್ಶನ್ ಅವ್ರನ್ನ ಎಂಟರ್ ಮಾಡ್ಕೊಂಡ್ವಿ, ಆಮೇಲೆ ಹೋಗಿ ನೋಡಿದ್ವಿ, ಅಪ್ರೋಚ್ ಮಾಡಿದ್ವಿ ಅಂತೆಲ್ಲ ಅವರು ಹೇಳಿದ್ದಾರೆ ಆಯಿತಾ. ಸುಮಾರು ಕಡೆ ಹೇಳಿದ್ದಾರೆ, ಈ ಮಾತುಗಳೆಲ್ಲ ತುಂಬ ಕಡೆ ಬಂದಿದೆ. ಬಟ್ ಸ್ಟಿಲ್ ಆಯಿತಾ, ಅದೆಲ್ಲ ಬಂದು ಎಲ್ಲ ಆಗಿ ಇವ್ರ ಕಡೆನೂ ಕರೆಕ್ಟ್ ಇದ್ದಾಗ ಆಯಿತು, ಅವ್ರಿಗೂ ಮನಸ್ಸಿಗೆ ಬೇಜಾರಾಗಿದೆ. 7 ವರ್ಷದಿಂದ ಅದೊಂದು ಮಾತು ಮೇಲೆ ಬೇಜಾರು ಇಟ್ಕೊಳ್ಳೋವಂಥದ್ದು ದರ್ಶನ್ ಸರು. ಏನಿದೆ ಆ ಮಾತಲ್ಲಿ? ಒಬ್ಬ ಸ್ನೇಹಿತನಿಗೆ, ಒಬ್ಬ ನನಗೆ ಕ್ಲೋಸ್ ಫ್ರೆಂಡು, ಅವನು ಎಷ್ಟೋ ವರ್ಷದಿಂದ ನಂಗೆ ಕ್ಲೋಸ್ ಇದ್ದಾನೆ, ನನಗೋಸ್ಕರ ಏನೋ ಮಾಡಿದ್ದಾನೆ, ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ಅಂದಾಗ ಅವನು ಹೇಳಿದ ಒಂದು ಮಾತನ್ನು ನಾವು ಕ್ಷಮಿಸೋಕ್ಕಾಗೋದಿಲ್ವಾ? ಸೊ ಯಾವುದೇ ಕಾರಣಕ್ಕೂ ಅಷ್ಟು ಅಷ್ಟು ಕಲ್ಮನ್ಸು ಆಗೋಗಿರುತ್ತಾ ಅಂತ ಅನಿಸುತ್ತೆ. ಸೊ ಹಂಗಂತ ಹೇಳ್ಬಿಟ್ಟು ನಾನು ಇಲ್ಲಿ ಯಾರೋ ಪರ ವಿರೋಧ ಅಂತಲ್ಲ, ನನಗೆ ಇರೋವಂಥ ಒಂದು ಸಣ್ಣ ಸಣ್ಣ ಅನಿಸಿಕೆಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದೊಂದು ಸಣ್ಣ ಮಾತು 7 ವರ್ಷದಿಂದ ಹಾಗೆ ನಡ್ಕೊಂಡು ಬರ್ತಾಯಿದೆ. ಒಂದು ಫೋಟೋ ಒಬ್ಬ ಅಭಿಮಾನಿ ತೊಗೊಂಡಾಗ ಅದು ಇಷ್ಟ ಇದೆಯೋ ಇಲ್ವೋ, ಸುಮ್ಮನೆ ಇಟ್ಕೊಂಡಿದ್ರೂ ಆಗೋಗಿರೋದೇನೋ. ಬಟ್ ಅದನ್ನು ನನಗೆ ತಳ್ಳಿದ್ದು ನಿಜವಾಗ್ಲೂ ನನಗೇನೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಅವರಿಬ್ಬರು ಜೊತೆಗೆ ಡ್ಯಾನ್ಸ್ ಮಾಡಿರೋದನ್ನ ನೋಡಿದ್ದೀವಿ, ಕುಣಿದಿರೋದನ್ನ ನೋಡಿದ್ದೀವಿ. ಎಷ್ಟೋ ಕಡೆ ದರ್ಶನ್ ಸರ್ ವಿಚಾರ ಬಂದಾಗ ಸುದೀಪ್ ಸರ್ ಎಷ್ಟು ನೀಟಾಗಿ ಮಾತಾಡ್ತಾರೆ, ಎಷ್ಟು ಹಂಬಲ್ನೆಸ್ನ ತೋರಿಸ್ತಾರೆ. ಅಲ್ಲಿ ದರ್ಶನ್ ಅವರ ಫೋಟೋಗೆ ಆಟೋಗ್ರಾಫ್ ಹಾಕಿ ಕೊಡ್ತಾರೆ. ದರ್ಶನ್ ಅವ್ರ ಫೋಟೋ ಇನ್ನೂ ಅನುಬಂಧ ಅವಾರ್ಡಲ್ಲಿ ದೊಡ್ಡ ಸ್ಟೇಜ್ ಮೇಲೆ ಹಾಕ್ತಾರೆ. ಅವಾಗಲೂ ಕೂಡ ವ್ಯಕ್ತಿ ಮಾತಾಡಿದ್ದು ಈ ಸ್ಟಿಲ್ ಮೈ ಫ್ರೆಂಡ್ ಅಂತ. ಎಷ್ಟೋ ಕಡೆ ಅವ್ರ ಬಗ್ಗೆ ಕ್ವಶನ್ ಬಂದಾಗಲೂ ತುಂಬ ಒಳ್ಳೆ ಅಭಿಪ್ರಾಯನ ಹೇಳ್ತಾರೆ. ಹಾಗೆ ದರ್ಶನ್ ಸರ್ ಮೇಲೆ ಕ್ರಾಂತಿ ರಿಲೀಸ್ ಟೈಮಲ್ಲಿ ಅವರು ಒಂದು ಕಡೆ ಪ್ರಚಾರಕ್ಕೆ ಹೋಗಿರ್ತಾರೆ. ಅವಾಗ ಏನೋ ಒಂದು ರಾಂಗ್ ಇನ್ಸಿಡೆಂಟ್ ನಡೆಯುತ್ತೆ, ಅವ್ರ ಮೇಲೆ ಒಂದು ಸ್ಲಿಪ್ಪರ್ ಬಂದು ಬೀಳುತ್ತೆ. ಅದಕ್ಕೂ ಕೂಡ ಸುದೀಪ್ ಸರ್ ಒಂದು ಟ್ವೀಟ್ನ ಮಾಡ್ತಾರೆ. ಸೊ ದರ್ಶನ್ ಆ ಥರ ಅಲ್ಲ, ಅದನ್ನು ಡಿಸರ್ವ್ ಮಾಡಲ್ಲ, ದಯವಿಟ್ಟು ಯಾರು ಹಂಗೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಟ್ವೀಟ್ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ದರ್ಶನ್ ಸರ್ ಕೂಡ ರಿಪ್ಲೈ ಮಾಡಿರ್ತಾರೆ, ಇನ್ನು ಮುಂದೆ ಸರಿ ಹೋಗ್ಬೋದು ಅನ್ನೋ ಹೋಪ್ ಕೂಡ ಎಲ್ಲರಲ್ಲೂ ಸ್ಟಾರ್ಟ್ ಆಗಿರುತ್ತೆ. ಬಟ್ ಸ್ಟಿಲ್ ಈ ಥರ ಒಂದು ಘಟನೆಗಳು ನಡೆದಾಗ, ಈ ಥರ ವಿಚಾರಗಳು ನಡೆದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅವರು ಒಂದಾಗಲಿಲ್ಲ ಅಂದ್ರೂ ನಮಗೇನು ಬೇಜಾರಿಲ್ಲ, ಅದು ಅವರವರ ಪರಸ್ಪರ ಅನಿಸಿಕೆಗಳು. ಬಟ್ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಬಂದಾಗ, ಸೊ ಅಲ್ಲಿ ಈ ಥರ ಒಂದು ಥಿಂಗ್ಸ್ಗಳು ನಡೆಯೋದು ಸಿಕ್ಕಾಪಟ್ಟೆ ಬೇಜಾರು ಅಂತ ಅನಿಸುತ್ತೆ. ನೋಡೋದಕ್ಕೇನೆ ಬೇಜಾರು, ಹಾರ್ಟ್ ಬ್ರೇಕಿಂಗ್ ಅಂತ ಅನಿಸುತ್ತೆ. ಸೊ ಕಾದು ನೋಡುವ ಮುಂದೆ ಏನಾಗುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಈ ವಿಚಾರದಲ್ಲಿ ಎಸ್ಪೆಷಲಿ ಈ ಥರ ವಿಚಾರಗಳು ಬಂದಾಗ, ಸೊ ಸುದೀಪ್ ಸರ್ ಅವರು ತಗೊಂಡಿರೋಂಥ ಸ್ಟ್ಯಾಂಡ್ಗಳಿಗೆ ಸೊ ಒಂದು ಅಪ್ರಿಸಿಯೇಷನ್ ಆ ಥರ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನು ಅವರಿಬ್ಬರಲ್ಲಿ ಯಾವ ಕಾಲದೊಳಗೂ ಸಮ ಇಲ್ಲ. ಸೊ ಸುದೀಪ್ ಸರ್ ಹಾರ್ಟನ್ನು ಸ್ಟೀಲ್ ಮಾಡಿಬಿಡ್ತಾರೆ ಆಯಿತಾ ಈ ಥರ ವಿಚಾರಗಳಲ್ಲಿ. ಸೊ ಸುದೀಪ್ ಸರ್ ಈ ಹಾರ್ಟ್ ನಿಮಗೆ. ಸೊ ತುಂಬ ಖುಷಿಯಾಗುತ್ತೆ ಪ್ರತಿಯೊಂದು ಕಡೆನೂ ಅವರು ತಗೊಂಡಿರೋ ಸ್ಟ್ಯಾಂಡ್ ವಿಚಾರಗಳು ಬಂದಾಗ. ಸೊ ತುಂಬ ಖುಷಿಯಾಗುತ್ತೆ. ಹೋಪ್ ನೋಡೋಣ, ಇದನ್ನು ದರ್ಶನ್ ಸರಲ್ಲೂ ಮುಂದೆ ನಿರೀಕ್ಷೆ ಮಾಡ್ಬೋದೇನೋ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.